ಮುಳುಕುಂಟೆ ಗ್ರಾಮದಲ್ಲಿ ತಾಯಿ ಚೌಡೇಶ್ವರಿ ತಾಯಿಯ ಜಾತ್ರಾ ಮಹೋತ್ಸವದ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಈ ಕ್ಷೇತ್ರದ ಶಾಸಕರು ಆತ್ಮೀಯರು ಆಗಿರತಕ್ಕಂಥ ಸುರೇಶ್ ಗೌಡ್ರೆ, ತುರುವೇಕೆರೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹಿರಿಯರು ಆಗಿರತಕ್ಕಂಥ ಕೃಷ್ಣಪ್ಪಣ್ಣ ಅವರೇ, ನಮ್ಮ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರು, ಮಾಜಿ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ಲಿಂಗಪ್ಪಣ್ಣ ಅವರೇ, ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕ ಮಿತ್ರರು, ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಬಾಬು ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರೇ, ದಯವಿಟ್ಟು ಯಾರು ಕ್ಷಮಿಸಬೇಕು. ಎಲ್ಲರ ಹೆಸರನ್ನ ಹೇಳ್ತಿಲ್ಲ ಅಂತ ಹೇಳಿ ಕ್ಷಮಿಸಬೇಕು. ಇವತ್ತಿನ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಾನು ಬರಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಆಹ್ವಾನ ಏನಿತ್ತು. ಈ ಜಾತ್ರಾ ಮಹೋತ್ಸವದ ಎಲ್ಲ ಮುಖಂಡರೇನಿದ್ದೀರಿ, ನಿಮ್ಮಗಳ ಒಂದು ಆಹ್ವಾನದ ಮೇರೆಗೆ ಈ ದಿನ ಬೆಳಗ್ಗೆನೆ ಬಂದು ಗ್ರಾಮದ ಸಮಸ್ತ ನನ್ನ ತಂದೆ ತಾಯಂದಿರಿಗೆ, ಯುವಕ ಮಿತ್ರರಿಗೆ ಮತ್ತು ನಮ್ಮೆಲ್ಲ ಮುಖಂಡರುಗಳಿಗೆ ಸ್ವಲ್ಪ ತೊಂದರೆ ಕೊಟ್ಟಿದ್ದೀನಿ. ದಯವಿಟ್ಟು ಕ್ಷಮಿಸಬೇಕು ಅಂತಕ್ಕಂಥದ್ದನ್ನ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತಿನ ಈ ಒಂದು ಕಾರ್ಯಕ್ರಮ ಕಳೆದ 2 ದಿನಗಳಿಂದ ತಾಯಿಯ ಒಂದು ಅನುಗ್ರಹಕ್ಕೋಸ್ಕರವಾಗಿ ಒಂದು ಜಾತ್ರಾ ಮಹೋತ್ಸವದಲ್ಲಿ ತಾವೆಲ್ಲ ಪಾಲ್ಗೊಂಡು ಆ ತಾಯಿಯ ಅನುಗ್ರಹವನ್ನು ಪಡೆಯಲಿಕ್ಕೇನೋ ಗ್ರಾಮದ ಸಮಸ್ತ ತಂದೆ ತಾಯಂದಿರ್ಬೋದು, ಅಕ್ಕಪಕ್ಕದ ಗ್ರಾಮದ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾವ ಒಂದು ದೇವರಲ್ಲಿ ನಂಬಿಕೆ ಇಟ್ಟಿದ್ದೇವೆ, ದೇವರ ಆಶೀರ್ವಾದವನ್ನು ನಾವೆಲ್ಲ ಬಯಸ್ತೀವಿ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮಧ್ಯಾಹ್ನ ಬರಬೇಕಾಗಿತ್ತು 11 ಗಂಟೆ ಮೇಲೆ. ಆದರೆ ಇವತ್ತು ಕೇಂದ್ರದಲ್ಲಿ ಏನು ನಿಮ್ಮೆಲ್ಲರ ಆಶೀರ್ವಾದದಲ್ಲಿ, ಅದರಲ್ಲೂ ವಿಶೇಷವಾಗಿ ತುಮಕೂರು ಜಿಲ್ಲೆಯ ಮಹಾಜನತೆ, ನನ್ನ ತಂದೆ ತಾಯಂದರು ತಾವೆಲ್ಲರೂ JDS ಮತ್ತು ಬಿಜೆಪಿಯ ಒಂದು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿದ್ದಂತ ಸೋಮಣ್ಣ ಅವರಿಗೆ ಬಹುಶಃ ದಾಖಲೆಯ ಒಂದು ಬಹುಮತವನ್ನು ಕೊಟ್ಟು ಗೆಲ್ಲಿಸ್ಕೊಟ್ರಿ. ಆ ಒಂದು ಹಿನ್ನೆಲೆ ತುಮಕೂರು ಜಿಲ್ಲೆಯ ಜನತೆಯ ಆಶೀರ್ವಾದ ಮತ್ತು ನಮ್ಮ ಹಳೆ ಕರ್ನಾಟಕದ ನಮ್ಮ ತಂದೆ ತಾಯಿಗಳ ಆಶೀರ್ವಾದದಲ್ಲಿ, ಪಕ್ಷದ ಕಾರ್ಯಕರ್ತರುಗಳ ಒಂದು ಶ್ರಮದಲ್ಲಿ ಏನು ಈ ಭಾಗದಲ್ಲಿ ಮೊದಲನೆಯ ಹಂತದಲ್ಲಿ ಸುಮಾರು 14 ಸ್ಥಾನಕ್ಕೆ 12 ಸ್ಥಾನಗಳನ್ನ ತಾವು ಗೆಲ್ಲಿಸ್ತಕ್ಕಂಥಲ್ಲಿ ಆಶೀರ್ವಾದ ಮಾಡಿದ್ರಿ. ಅದರ ಪ್ರತಿಫಲ ಇವತ್ತು ನಿಮ್ಮಗಳ ಶ್ರಮದಿಂದ ನನ್ನನ್ನ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಗುರುತಿಸಿದ್ರೆ ನಿಮ್ಮಗಳ ಆಶೀರ್ವಾದದಿಂದ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಮನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಬರಬೇಕಾದ್ರೆ ತುಮಕೂರು ಜಿಲ್ಲೆಯಲ್ಲಿ ನೀವು ಕರೆಯತಕ್ಕಂಥ ಒಂದು ಆಹ್ವಾನಗಳೇನಿದೆ, ಅದಕ್ಕೆ ನಾನು ಎಂದೂ ಸಹ ಎಷ್ಟೇ ಶ್ರಮ ಇದ್ರು, ಎಷ್ಟೇ ಕಾರ್ಯಕ್ರಮಗಳಿದ್ರು ಬರಲಿ ಪ್ರಯತ್ನ ಪಡ್ತೀನಿ. ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀವಿ. ದೂರದ ವೆಸ್ಟ್ ಬೆಂಗಾಲ್ನಲ್ಲೂ ಸಹ ಇವತ್ತು ಅವರ ನಾಯಕತ್ವದಲ್ಲಿ ಅತ್ಯಂತ ಒಂದು ದಾಖಲೆಯ ಒಂದು ವಿಜಯವನ್ನ ನಾವೇನು ಕಾಣ್ತಾ ಇದ್ದೇವೆ. ಇವತ್ತು ಸಂಜೆ 4 ಗಂಟೆಗೆ ಕ್ಯಾಬಿನೆಟ್ನ ಒಂದು ಸಭೆ ಕರೆತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಬೆಳಗ್ಗೆನೆ ಬಂದು ನಿಮ್ಮಗಳ ಒಂದು ದರ್ಶನ ಪಡೆದು, ನಿಮ್ಮ ಆಶೀರ್ವಾದ ಪಡೆದು ದೆಹಲಿಗೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬೆಳಗ್ಗೆನೆ ಬಂದಂಥದ್ದೇನಿದೆ, ಆ ಹಿನ್ನೆಲೆಯಲ್ಲಿ ಇವತ್ತೇನು ಬಂದಿದ್ದೇನೆ. ನಿಮಗೆ ಭಗವಂತ ಆಶೀರ್ವಾದ ಮಾಡಲಿ, ತಾಯಿ ಚೌಡೇಶ್ವರಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ, ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದದಿಂದ ಒಂದು ನಿಜವಾದ ಜನಪರವಾದಂತ, ಜನತೆಗೆ ಗೌರವ ಕೊಟ್ಟು ಕೆಲಸ ಮಾಡತಕ್ಕಂಥ ಒಂದು ಸರ್ಕಾರವನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮಗಳ ಆಶೀರ್ವಾದದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಇವತ್ತು ನಾವೇನು ಸಂಕಲ್ಪ ಕೊಟ್ಟು ಹೊರಟಿದ್ದೇವೆ, ನಿಮ್ಮ ಆಶೀರ್ವಾದ ಇರಲಿ. ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತಕ್ಕಂಥ ಶುಭಾಶಯಗಳನ್ನ ಕೋರಿ, ಚೌಡರೆಡ್ಡಿ ಅವರು ಇಲ್ಲೇ ಇದ್ದಾರೆ. ಚೌಡರೆಡ್ಡಿ ಅವರು ಸಹ ಇವತ್ತು ಏನು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಒಂದು ಪ್ರಾಮಾಣಿಕವಾಗಿ ಇರತಕ್ಕಂಥದ್ದು ನೋಡಿದ್ದೀನಿ.
ಅದ್ರ ಜೊತೆಗೆ ಇಲ್ಲೆಲ್ಲ ನಮ್ಮ ನಾಯಕರಿದ್ದೀರಿ. ಎಲ್ಲರಿಗೂ ಮತ್ತೊಮ್ಮೆ ಗೌರವಪೂರ್ವಕವಂತ ವಂದನೆಗಳು. ನಮ್ಮ ಎಲ್ಲ ತಂದೆ ತಾಯಿಯಂದ್ರಿಗೂ ನಾನು ವಿಶೇಷವಾಗಿ ಗೌರವ ಸಲ್ಲಿಸಿ ನಿಮಗೆ ಒಳ್ಳೇದಾಗಲಿ ಅಂತಕ್ಕಂಥ ದೇವರು ಪ್ರಾರ್ಥನೆ ಸಲ್ಲಿಸಿ ನಮ್ಮ ನಿಂಗಪ್ಪಣ್ಣ ಅವರು ಪರಲೋಕಿ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಅವರದ್ದು ಸ್ವಲ್ಪ ಒತ್ತಡ ಅವ್ರ ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ಇವತ್ತು ಬೆಳಗ್ಗೆನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಿಮಗೆಲ್ಲ ಒಳ್ಳೇದಾಗಲಿ. ಎಲ್ಲರಿಗೂ ನನ್ನ